ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಡಿಫ್ರೆಂಟ್ ಆಗಿರೋ ಬೇಬಿ ಕುಚ್ ಡಿಸೈನ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಇದಕ್ಕೆ ಬಂದು ನಾನು 127 ದಾರನ ತೊಗೊಂಡಿದ್ದೀನಿ. ದಾರನ ತೊಗೊಂಡು ಇಲ್ಲಿ ತುದಿಲಿ ಗ್ಲೂ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಈಗ ನಾನು ನೀಡಲ್ನ ಅಂದರೆ ಕ್ರೋಶನ ಮೇಲ್ಗಡೆಯಿಂದ ಹಾಕಿ ಈ ಥರ ಹೋಲ್ನ ಮಾಡ್ಕೋಬೇಕು. ಹೋಲ್ ಆದಮೇಲೆ ಇದು ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ ಸಿಲ್ಕ್ ಥ್ರೆಡ್ನ ಕೆಳಗಡೆ ಸೈಡಿಂದ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಕೆಳಗಡೆ ಸೈಡಿಂದ ಸಿಲ್ಕ್ ಥ್ರೆಡ್ನ ಹಾಕಿ ಈ ಥರ ಎಳ್ಕೋಬೇಕು. ಎಳ್ಕೊಂಡು ಅದನ್ನು ಎಷ್ಟು ಲೆಂತಿ ಬೇಕು ಅಂತ ನೋಡ್ಕೊಂಡು ಎಳ್ಕೊಳ್ಳೋಣ. ಸ್ಟ್ರೈಟಾಗಿ ಎಲ್ಲ ಮಾಡಿಕೊಂಡು ಅದನ್ನ ಮೇಲ್ಗಡೆನೆ ಅದು ಎಳ್ಕೊಂಡಿದ್ವಿ ಅಲ್ಲ, ಆ ಥ್ರೆಡ್ನ ಮೇಲ್ಗಡೆ ಈ ಥರ ಬಿಟ್ಕೊಂಡು ಈಗ ಅದನ್ನು ಮಿಡಲಲ್ಲಿ ಬರೋ ರೀತಿಯಲ್ಲಿ ಅಂದರೆ 2 ಭಾಗ ಮಾಡ್ಕೊಂಡ್ಬಿಡಬೇಕು. ಜರಿ ಥ್ರೆಡ್ ಸಿಲ್ಕ್ ಥ್ರೆಡ್ನ 2 ಭಾಗ ಮಾಡಿಕೊಂಡು ಜಡೆ ಎಣಿತೀವಲ್ಲ ಆ ರೀತಿಯಲ್ಲಿ, ಅಂದರೆ 3 ಭಾಗ ಆಯಿತು. ಇಲ್ಲಿ ಮೇಲ್ಗಡೆದು ಸೇರಿಸಿ 3 ಭಾಗ ಆಯಿತು. ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ತಗೊಳ್ಳಿ ಅರ್ಧ ಭಾಗನ, ರೈಟ್ ಸೈಡಲ್ಲಿ ಅರ್ಧ ಭಾಗ ತೊಗೊಂಡಿದ್ದೀವಿ ಅಲ್ವಾ, ಅದು ಲೆಫ್ಟ್ ಸೈಡಿಗೆ ಎಳ್ಕೊಳ್ಳಿ. ಈ ಥರ ಎಳ್ಕೊಂಡಾಗ ಜಡೆ ರೀತಿಯಲ್ಲಿ ನಾವು ಜಡೆ ಎಣಿತೀವಲ್ವ ಆ ರೀತಿಯಲ್ಲಿ ಎಣ್ಕೋಬೇಕು. ಈ ಥರ ಎಳ್ಕೊಂಡು ಈಗ ನೀಡಲ್ ಒಳಗಡೆ ಜರಿ ಥ್ರೆಡ್ನ ಹಾಕಿಟ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಹಾಕಬೇಕು. ನೀಡಲ್ ಸ್ಟಾರ್ಟಿಂಗಿಂದ ನೀಡಲ್ನ ಹಾಕಿ ಜರಿ ಥ್ರೆಡ್ನ ಎಳ್ಕೊಂಡು ಲೆಫ್ಟ್ ಸೈಡಿಂದ, ಇದು ಅಷ್ಟೇ ಮಾಮೂಲಿ ಹೂ ಕಟ್ಟೋ ರೀತಿಯಲ್ಲೂ ಕಟ್ಕೋಬೋದು. ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ, ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳ್ಕೊಂಡು ಈ ಥರ ನಾಟನ್ನ ಮಾಡ್ಕೊಳ್ಳಿ. ಇದು ಟೈಟಾಗಿ ಮಾಡ್ಕೋಬೇಕು. ನಾಟನ್ನ ಮಾಡಿಕೊಂಡು ಮತ್ತೆ ಅದೇ ರೀತಿ 3 to 4 ಟೈಮ್ಸ್ ಈ ಹೂ ಕಟ್ಟೋ ರೀತಿಯಲ್ಲೇ ಕುಚ್ಚನ್ನ ಹೇಗೆ ಕಟ್ತೀವಿ ಆ ರೀತಿಯಲ್ಲೇ ಕಟ್ಕೋಬೇಕು. ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ನೀಡಲ್ನ ಹಾಕಿ ಎಳ್ಕೊಬೇಕಾರೆ ನಾಟ್ ಬರೋ ರೀತಿಯಲ್ಲಿ ಎಳ್ಕೊಬೇಕಷ್ಟೆ. ಈಗ ನೀಡಲಿಗೆ ಇಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ನ ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೀಡಲ್ ಒಳಗಡೆ ಇನ್ಸರ್ಟ್ ಮಾಡಿ ಈಗ ನೋಡಿ, ಜರಿ ಥ್ರೆಡ್ ನಾಟ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಕೆಳಗಡೆಯಿಂದ ನಾನು ಒಂದ್ಸಲಿ ನೀಡಲ್ನ ಪಾಸ್ ಮಾಡಿ ಮತ್ತು ಅದನ್ನ ಫ್ರಂಟಲ್ಲಿ ಒಂದ್ಸಲಿ ಪಾಸ್ನ ಮಾಡ್ಕೊಳ್ತೀನಿ. ಫ್ರಂಟಲ್ಲಿ 2 ಟೈಮ್ಸ್ ಪಾಸ್ ಅಂದರೆ ಬ್ಯಾಕ್ ಸೈಡ್ ಒಂದ್ಸಲಿ ಹೋಗ್ತೀನಿ, ಮತ್ತು ಅದನ್ನೇ ಫ್ರಂಟಲ್ಲಿ ತೊಗೊಂಡು ಇದೇ ಬೀಡ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ಮೇಲ್ಗಡೆಯಿಂದ ಕೆಳಗಡೆ ಆ ನೀಡಲ್ನ ಪಾಸ್ ಮಾಡ್ತಿದ್ದೀನಿ. ಏನಕ್ಕಂದರೆ ಈ ಬೀಡು ಸ್ಟಿಫಾಗಿ ಕುತ್ಕೊಳ್ಳಿ ಅಂತ. ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ, ನಿಮ್ಗೆ ಹೇಗಾಗುತ್ತೆ ಆ ಥರ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಜರಿ ಥ್ರೆಡ್ನ ಕೆಳಗಡೆ ಎಳ್ಕೊಳ್ತಾ ಇದ್ದೀನಿ. ಈ ಥರ ಎಳ್ದಾದ್ಮೇಲೆ ನಿಮ್ಗೆ ಎಷ್ಟು ಲೆಂತಿ ಬೇಕೋ ಅಷ್ಟು ಲೆಂತಿಯಲ್ಲಿ ದಾರನ ಟ್ರಿಮ್ ಮಾಡ್ಕೋಬೇಕು ಅಷ್ಟೇ. ಈಗನೂ ಅಷ್ಟೇ 1 ಫಿಂಗರ್ ಗ್ಯಾಪಲ್ಲಿ ನಾನು ಇಲ್ಲಿ ಕ್ರೋಶನ ಹಾಕಿ ಹೋಲ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ಅಗಲ ಹೋಲ್ ಮಾಡ್ಕೊಳ್ಳಿ. ಕೆಳಗಡೆಯಿಂದ ಹೋಗ್ಬೇಕಲ್ವ, ಸೊ ಹಾಗಾಗಿ ಸ್ವಲ್ಪ ಅಗಲ ಹೋಲ್ ಬೇಕು. ಸೊ ಕೆಳಗಡೆಯಿಂದ ದಾರನ ಎಳ್ಕೊತಾ ಇದ್ದೀನಿ. ಎಷ್ಟು ಲೆಂತಿ ಬೇಕು ಅಂತ ನೋಡಿಕೊಂಡು ಮೇಲ್ಗಡೆ ಥ್ರೆಡ್ನ ಆ ಥರ ಮೇಲ್ಗಡೆನೇ ಇಟ್ಬಿಟ್ಟು ಕೆಳಗಡೆ 2 ಭಾಗನ ಮಾಡ್ಕೋಬೇಕು. 2 ಭಾಗ ಮಾಡಿಕೊಂಡು ಮೇಲ್ಗಡೆ ಥ್ರೆಡ್ನ ಕೆಳಗಡೆ ಇಳಿಸ್ಕೊಂಡು ಜಡೆ ಎಣಿತೀವಲ್ಲ ಆ ರೀತಿಯಲ್ಲಿ ಎಣ್ಕೋಬೇಕು. ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ತಗೊಳ್ಳಿ, ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ತಗೊಳ್ಳಿ. ಥ್ರೆಡ್ನ ತಗೊಂಡು ಈಗ ನೀಡಲ್ನ ಪಾಸ್ ಮಾಡ್ಕೋಬೇಕು. ಜರಿ ಥ್ರೆಡ್ ಹಾಕ್ಕೊಂಡಿರೋ ನೀಡಲ್ನ ಪಾಸ್ ಮಾಡಿ ಈಗ ಇಲ್ಲಿ ಕುಚ್ ಕಟ್ತೀವಲ್ಲ ಆ ರೀತಿಯಲ್ಲಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳ್ಕೊಳ್ಳಿ. ಮತ್ತೆ ಒಂದು ನಾಟನ್ನ ಮಾಡ್ಕೊಳ್ಳಿ. ಈ ಥರ ನಾಟನ್ನ ಮಾಡಿಕೊಂಡು ಮತ್ತೆ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳ್ಕೋಬೇಕು. ಎಳ್ಕೋಬೇಕಾದ್ರೆ ನಾಟ್ ಆಗೋ ರೀತಿಯಲ್ಲಿ ನೋಡಿಕೊಂಡು ನಾವು ಜರಿ ಥ್ರೆಡ್ನ ಎಳ್ಕೋಬೇಕು. ಈ ಥರ ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ ಫ್ರೆಂಡ್ಸ್. ತುಂಬ ಟೈಟಾಗಿ ಎಳಿಬೇಡಿ, ಜರಿ ಥ್ರೆಡ್ಡು ಮತ್ತು ಇದು ಎಮ್ಮಿಂಗ್ ನೀಡಲ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈಗ ಒಂದು ಬೀಡನ್ನ ಪಾಸ್ ಮಾಡ್ಕೊಳ್ಳೋಣ. ನೀಡಲ್ ಒಳಗಡೆ ಒಂದು ಬೀಡನ್ನ ಹಾಕಿ ಇನ್ಸರ್ಟ್ ಮಾಡ್ಕೊಳ್ತಿದ್ದೀನಿ. ಇನ್ಸರ್ಟ್ ಆದಮೇಲೆ ನೋಡಿ, ಇಲ್ಲಿ ಜರಿ ಥ್ರೆಡ್ ನಾವು 3 ಸಲ ನಾಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದ್ರ ಕೆಳಗಡೆ ನೀಡಲ್ನ ಹಾಕಿ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಲ ಕೆಳಗಡೆ ಹೋಗಿರ್ತೀನಲ್ಲ, ಬ್ಯಾಕ್ ಸೈಡ್ ಬರ್ತಾ ಇದ್ದೀನಿ. ನೀಡಲ್ನ ಪಾಸ್ ಮಾಡಿಕೊಂಡು ಬೀಡ್ ಒಳಗಡೆ ನೀಡಲ್ನ ಹಾಕಿ ಎಳ್ಕೋಬೇಕು. ಎಳ್ಕೊಂಡು ಮೇಲ್ಗಡೆಯಿಂದ ಜರಿ ಥ್ರೆಡ್ ಮೇಲ್ಗಡೆ ಇದೆಯಲ್ಲ ಅದ್ರ ಕಡೆಯಿಂದ ನೀಡಲ್ನ ಪಾಸ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಈಗ ಬ್ಯಾಕ್ ಸೈಡಲ್ಲಿ ಮೇಲ್ಗಡೆಯಿಂದ ಜರಿ ಥ್ರೆಡ್ ಮೇಲ್ಗಡೆಯಿಂದ ನೀಡಲ್ನ ಹಾಕಿ ಎಳ್ಕೋಬೇಕು. ಈ ಥರ ನಾಟ್ ಆಗುತ್ತೆ. ಸೊ ನಮ್ಗೆ ಎಷ್ಟು ಲೆಂತಿ ಮಾಡ್ಕೊಂಡಿದ್ವೋ ಸ್ಟಾರ್ಟಿಂಗಲ್ಲಿ ಅಷ್ಟೇ ಲೆಂತಿಯಲ್ಲಿ ದಾರನ ಟ್ರಿಮ್ ಮಾಡ್ಕೋಬೇಕು. ಸೊ ಕುಚ್ಚು ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬಾ ಈಸಿ ಇದೆ ಇದು ಅಷ್ಟೇ. ಡಿಫ್ರೆಂಟಾಗಿ ಮಾಮೂಲಿ ಬೇಬಿ ಕುಚ್ಚೆ ಹಾಕೋದ್ಕಿಂತ ಈ ಥರ ಡಿಫ್ರೆಂಟ್ ಲುಕ್ ಕೊಡೋ ಕುಚ್ಚನ್ನ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಬೇರೆ ಕಲರ್ ಕಾಂಬಿನೇಷನಲ್ಲಿ ಇದ್ದರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ಲಿಕ್ಕೆ ಈ ಥರ ಮಾಡಿ
ಮಾಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.